ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಇವತ್ತು ನಾವು ನೋಡುವ ಯಾವ ರೀತಿಯಲ್ಲಿ ಸುಲಭದ ರೀತಿಯಲ್ಲಿ ಡ್ರೈ ಫ್ರೂಟ್ಸ್ ಜ್ಯೂಸ್ ಮಾಡುವುದೆಂಬುದಾಗಿ. ಸೊ ಇದಕ್ಕೆ ಬೇಕಾದಂತಹ ಸಾಮಗ್ರಿಗಳು: ಬಾದಾಮ್, ಖಜೂರ್, ಪಂಪ್ಕಿನ್ ಸೀಡ್, ಪಿಸ್ತಾ, ಅಂಜೂರ, ಅಕ್ರೂಟ್, ಮತ್ತು ಬೇಕಾದರೆ ಸ್ವಲ್ಪ ಕಡಲೆಬೇಳೆ ಆಪ್ಷನಲ್, ನಿಮಗೆ ಬೇಕಾದರೆ ಹಾಕ್ಬೋದು. ಅಥವಾ ಬೇರೆ ಏನಾದರೂ ನಿಮ್ಮ ಹತ್ರ ಎಕ್ಸ್ಟ್ರಾ ಡ್ರೈ ಫ್ರೂಟ್ಸ್ ಇದ್ದರೆ ಅದನ್ನು ಸಹ ನೀವು ಹಾಕ್ಬೋದು. ಇವುಗಳನ್ನು ಸ್ವಲ್ಪ ನಾವು ಫಸ್ಟ್ ಒಂದು ಸ್ವಲ್ಪ ತೊಳೆಯುವ ಚೆಂದ ಮಾಡಿ, ಯಾಕಂದರೆ ಧೂಳೆಲ್ಲ ಇರ್ತದಲ್ವ. ನೀವು ಅದನ್ನು ನೆನೆ ಹಾಕ್ಕೊಂಡು ಸಹ ಮಾಡ್ಬೋದು. ಒಳ್ಳೆ ಮಾಡಿ ವಾಶ್ ಮಾಡಿ ಮೊದಲು ನೆನೆ ಹಾಕ್ಕೊಂಡು ಮಾಡಿದರೆ ಬೇಗ ಆಗ್ತದೆ. ಹೀಗೆ ಸಹ ಏನೂ ಪ್ರಾಬ್ಲಮ್ ಇಲ್ಲ. ಡೈರೆಕ್ಟ್ ದೊಡ್ಡ ಜಾರಿಗೆ ಹಾಕಿಬಿಡಿ. ಚಿಕ್ಕ ನಾವು ಹುಡಿ ಮಾಡುವಂಥ ಜಾರ್ ಇರ್ತದಲ್ವ, ನಿಮ್ಮ ಹತ್ರ ಒಂದು ವೇಳೆ ಜ್ಯೂಸರ್ ಇದ್ದರೆ ಜ್ಯೂಸರಲ್ಲಿ ಮಾಡ್ಬೋದು. ಯಾರ ಹತ್ರ ಜ್ಯೂಸರ್ ಇಲ್ಲ, ನಾರ್ಮಲ್ ಎಲ್ಲರ ಹತ್ರ ಜ್ಯೂಸರ್ ಇರುವುದಿಲ್ಲ ಅಲ್ವಾ, ಅವರು ನಾರ್ಮಲ್ ಜಾರಲ್ಲಿ ನಾವು ಹುಡಿ ಮಾಡಲಿಕ್ಕೆಲ್ಲ ಯೂಸ್ ಮಾಡ್ತೇವಲ್ವ, ಅಂತಹ ಚಿಕ್ಕ ಜಾರಲ್ಲಿ ನೀವು ಹಾಕ್ಕೊಂಡು ಪೀಸ್ಬೋದು ಚೆಂದ ಮಾಡಿ. ಇದನ್ನು ನಾನು ಬೀಜ ತೆಗಿತಾ ಇದ್ದೇನೆ ಇದರದ್ದು, ಖಜೂರದ್ದು, ಯಾಕೆಂದರೆ ಅದು ಗ್ರೈಂಡ್ ಆಗೋದಿಲ್ಲ ಅಲ್ಲ ಅದಕ್ಕೆ. ಮತ್ತು ಇದು ಅಂಜೂರ ಅದು ತುಂಬ ಹಾರ್ಡ್ ಇರ್ತದೆ, ಡ್ರೈ ಅಂಜೂರ ಅಲ್ವಾ. ಸೊ ಹಾಗೆ ಆ್ಯಕ್ಚುಲಿ ಮೊದಲು ನಾನು ಅಂಜೂರವನ್ನು ನೀವು ನೆನೆ ಹಾಕಿದರೆ ಒಳ್ಳೆಯದು. ಆ್ಯಕ್ಚುಲಿ ಅವಾಗ ಸ್ವಲ್ಪ ಸಾಫ್ಟ್ ಆಗ್ತದೆ. ಇದು ತುಂಬ ಹಾರ್ಡ್ ಇರೋದ್ರಿಂದ ಇದನ್ನು ನಾನು ಕಟ್ ಮಾಡಿ ಹಾಕಿದ್ದೇನೆ. ಈಗ ಗ್ರೈಂಡ್ ಮಾಡಿ ಆಯಿತು ನೋಡಿ. ಅಂದರೆ ತುಂಬ ನೀರು ಹಾಕಿ ಇದು ಮಾಡಬೇಡಿ, ಯಾಕಂದರೆ ಅದು ಚಿಕ್ಕ ಜಾರ್ ಆದ್ರಿಂದ ಅದು ರಟ್ತದೆ. ಸ್ವಲ್ಪ ನೀರು ಹಾಕ್ಕೊಂಡು ನಿಮಗೆ ಗೊತ್ತಾಗ್ತದೆ ಅಲ್ವ, ಎಷ್ಟು ಅಳತೆಗೆ ತಕ್ಕಂತೆ ಹಾಕಿ. ನೀವು ನೀರು ಹಾಕಿ ಸಹ ಗ್ರೈಂಡ್ ಮಾಡ್ಬೋದು, ಅಥವಾ ಹಾಲನ್ನು ಹಾಕಿ ಸಹ ಗ್ರೈಂಡ್ ಮಾಡ್ಬೋದು. ಒಂದು ವೇಳೆ ಹಾಲು ಕಡಿಮೆ ಇದ್ದರೆ ನೀವು ನೀರು ಹಾಕಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಇದು ಮಾಡ್ಬೋದು. ಆದರೆ ಹಾಲು ಜಾಸ್ತಿ ಇರಬೇಕಾಯ್ತಾ, ನೀರಿಗಿಂತ ಹಾಲಿನ ಅಂಶ ಜಾಸ್ತಿ ಇರಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ನಿಮ್ಮ ಮತ್ತು ದೊಡ್ಡ ಜಾರಿಗೆ ಹಾಕ್ಕೊಂಡು ಸಹ ಒಂದು ಹಾಕಿ ಹಾಲು ಮತ್ತು ಇದನ್ನು ಹಾಕಿ ದೊಡ್ಡ ಜಾರಿಗೆ ಹಾಕಿ ಒಂದು ಜಸ್ಟ್ ರೌಂಡ್ ತೆಗೆದರೆ ಅದು ಬೇಗ ಇದಾಗ್ತದೆ. ಹೀಗೆ ಸಹ ಮಾಡ್ಬೋದು, ಹಾಗೇನಿಲ್ಲ. ಆದರೆ ಹೀಗೆ ನೋಡಿ ಮೇಲೆ ಕಾಣ್ತದೆ ಅಲ್ವಾ, ಹಾಗೆ ಗಟ್ಟಿ ಇರಬಾರ್ದು, ಚೆಂದ ಮಾಡಿ ಇದು ಮಾಡಬೇಕು. ಮತ್ತು ನಿಮಗೆ ಇದಕ್ಕೆ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಹಾಕಿದರೆ ಸಹ ಆಗ್ತದೆ, ತುಂಬ ಚೆನ್ನಾಗ್ತದೆ. ಆದರೆ ನಾನು ಸಕ್ಕರೆ ಹಾಕಲಿಲ್ಲ. ಈಗ ಸರ್ವ್ ಮಾಡುವ. ಜ್ಯೂಸ್ ರೆಡಿ. ಈಗ ಟೇಸ್ಟ್ ಮಾಡುವ. ತುಂಬ ಚೆನ್ನಾಗಿ ಬಂದಿದೆ, ಸೂಪರಾಗಿ ಬಂದಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿಯಲ್ಲಿ ಸುಲಭದ ರೀತಿಯಲ್ಲಿ ನಾವು ಡ್ರೈ ಫ್ರೂಟ್ಸ್ ಜ್ಯೂಸನ್ನು ಮಾಡುವುದೆಂಬುದಾಗಿ. ಸೊ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳಿ. ಅಲ್ಲಿವರೆಗೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ಬಾಯ್, ಟೇಕ್ ಕೇರ್.